ಜೀವನದಲ್ಲಿ ನಾವೇನಾದರೂ ಒಳ್ಳೇದಾದ್ವಿ ಅಂತ ಆದರೆ, ಆಮೇಲೆ ನಾವೇನಾದರೂ ಅಂದ್ಕೊಂಡಿದ್ದು ನಾವು ಸಾಧಿಸಿದ್ವಿ ಅಂತ ಆದರೆ, ತುಂಬ ತುಂಬ ಅಂದರೆ ಅವು ಇಷ್ಟು ಚೆನ್ನಾಗಿ ಆಗ್ಬಿಟ್ರಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚು ಪಟ್ಟು ಅದಕ್ಕೆ ಬೇಕಾದಂತಹ ಕೆಲವು ಮಂತ್ರ ತಂತ್ರಗಳನ್ನು ಉಪಯೋಗ ಮಾಡಿ ಇವ್ರನ್ನ ಹಿಂಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು ನೋಡ್ತಾರಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ರಕ್ತ ಸಂಬಂಧಿಗಳೇ. ನಮ್ಮ ರಕ್ತ ಸಂಬಂಧಿಗಳೇ, ಬೇರೆ ಯಾರೂ ಅಲ್ಲ, ಹೊರಗಿನವರಲ್ಲ. ಹೊರಗಿನವ್ರ ಹತ್ರ ನಾವೆಷ್ಟೇ ಜಗಳ ಮಾಡ್ಕೊಂಡು ಏನೇ ಮಾತುಕತೆ ನಡೆದಿದ್ರು ಅವ್ರು ಅಲ್ಲಿಂದ ಅಲ್ಲಿಗೆ ಬಿಟ್ಟಾಕ್ಬಿಡ್ತಾರೆ. ಅಯ್ಯ ಬಿಡು, ಹೋದರೆ ಹೋಗಲಿ ಬಿಡು, ಇವತ್ತಲ್ಲ ನಾಳೆ ದಿನ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗೋರು ಇರ್ತಾರೆ. ಆದರೆ ಕುಟುಂಬದವ್ರು ಹಂಗೆ ಮಾಡಲ್ಲ. ನಮ್ಮ ಮೇಲೊಂದು ಕೆಟ್ಟ ಕಣ್ಣು ಇಟ್ಕೊಂಡೇ ಇರ್ತಾರೆ ಅವರು. ಯಾವ ಕಾರಣಕ್ಕೂ ನಾವು ಬೇರೆಯವ್ರನ್ನ ನಂಬೋದು, ಬೇರೆಯವ್ರನ್ನ ಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕಾದರೂ ನೀವು ಬಿಲೀವ್ ಮಾಡಿ. ಆದರೆ ನಮ್ಮವರನ್ನು ಬಿಲೀವ್ ಮಾಡೋಕ್ಕೆ ಮುಂಚೆ ತುಂಬ ಅಂತ ಹೇಳಿದರೆ ನೀವು 100 ಸರಿ ಅಲ್ಲ 1000 ಸರಿ ಯೋಚನೆ ಮಾಡಿದ್ರೂ ಸಾಲದು. ತುಂಬ ಕೇರ್ಫುಲ್ಲಾಗಿರಬೇಕು. ನಮ್ಮವರೇ ನಮಗೆ ಕುತ್ತು ತಂದಿಡೋದು, ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸನ ಮಾಡ್ತಾರೆ. ಆಮೇಲೆ ಹುಷಾರಾಗಿ ಯಾವತ್ತೂ ಅಷ್ಟೇ ಕುಟುಂಬದವ್ರ ಮುಂದೆ ಅಕಸ್ಮಾತ್ ನಾವು ಒಳ್ಳೇದಾದ್ರೂ ಸಹಿಸದೇ ಇರೋರು ಅವರೇ. ನಾವು ಅಕಸ್ಮಾತ್ ಕೆಟ್ಟೋದ್ವಿ ಅಂತ ಹೇಳಿದರೆ ಆಗ ಅವರು ಹೊಟ್ಟೆ ಒಳಗೆ ಅಷ್ಟೇ ಒಂದು ಸಂತೋಷ ಇರುತ್ತೆ. ಹಬ್ಬ ಇವ್ರು ಈ ಥರ ಆಗಬೇಕಾಗಿತ್ತು ಅಂತ ನಾವು ಎಷ್ಟು ದಿನದಿಂದ ಕಾಯ್ತಿದ್ವೋ, ಇದು ಆಯ್ತಲ್ಲ ಅಂತೇಳ್ಬಿಟ್ಟು ಅವ್ರ ಒಳಗೆ ಅಷ್ಟು ಸಂತೋಷ ಇರುತ್ತೆ. ಬಟ್ ಆದರೆ ಮೇಲ್ನೋಟಕ್ಕೆ ನಮ್ಮ ಮುಂದೆ ಅಯ್ಯೋ ಈಗ ಆಗಬಾರ್ದಾಗಿತ್ತು ಅಂತೇಳ್ಬಿಟ್ಟು ಸುಮ್ಮನೆ ನಮ್ಮ ಹತ್ರ ನಾಟಕ ಮಾಡ್ತಾರೆ ಅಷ್ಟೇ. ಆದರೆ ಅವ್ರ ಹೊಟ್ಟೆ ಒಳಗೆ ಆಗ್ತಿರೋ ಸಂತೋಷನ ದೇವರೇ ಬಲ್ಲ, ನಮಗೆ ಗೊತ್ತಾಗಲ್ಲ. ದೇವ್ರಿಗೆ ಗೊತ್ತು ಅವ್ರ ಸಂತೋಷನ ಎಷ್ಟು ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಯಾವತ್ತೂ ಅಷ್ಟೇ ಕುಟುಂಬದವ್ರ ಮುಂದೆ ಎಷ್ಟೇ ಕಷ್ಟ ಬಂದ್ರೂ 1 ರೂಪಾಯಿಗಾಗಿ ಕೈ ಚಾಚಬೇಡಿ. ಒಬ್ರ ಹತ್ರ ನಿಮಗೆ ಗೊತ್ತಿಲ್ಲದವ್ರ ಹತ್ರ ಹೋಗ್ಬಿಟ್ಟು ಕೈ ಚಾಚಿ ನನಗೆ ಈ ಥರ ಕಷ್ಟ ಇದೆ ಅಂತ ಹೇಳಿ, ಇಲ್ಲ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಿಬಿಟ್ಟು ಒಂದು ಕಸ ಗುಡಿಸೋ ಕೆಲಸ ಆದರೂ ಮಾಡಿಬಿಟ್ಟು ನೀವು ತೊಗೊಂಡ್ಬಂದು ಮನೆ ಕಷ್ಟ ಸುಖ ನೋಡ್ಕೊಳ್ಳಿ. ಕುಟುಂಬದವ್ರ ಹತ್ರ ಮಾತ್ರ ಹೋಗಬೇಡಿ. ಕುಟುಂಬದವ್ರ ಹತ್ರ ನೀವು ಹೋಗಿ ಕೈ ಚಾಚಿದರೆ ಉಂಟಲ್ಲ, ಲೈಫ್ ಲಾಂಗು ಪ್ರತಿ ಕ್ಷಣವೂ ಕೂಡ ಅವ್ರು ನಿಮಗೆ ಅದನ್ನು ಚುಚ್ಚಿ ಮಾತಾಡ್ತಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನೀವು ಅವತ್ತು ಎಲ್ಲಿ 100 ರೂಪಾಯಿ ಕೈ ಚಾಚಿರ್ತೀರೋ ನೀವು ಕೋಟಿಗೆ ಬದುಕಿದಾಗ ಕೂಡ ಆ ಮಾತನ್ನು ಹೇಳ್ತಾರೆ. ಒಂದು ಟೈಮಲ್ಲಿ ನಮ್ಮ ಹತ್ರ ಬಂದು ಕೇವಲ 100 ರೂಪಾಯಿಗಾಗಿ ಕೈ ಚಾಚ್ತವ್ರು ಇವರು ಇವತ್ತು ಹಂಗೆ ಬದುಕ್ತಿದ್ದಾರೆ. ಅಂದರೆ ಅವ್ರು ಹೇಳೋದೇನು ಅಂತ ಹೇಳಿದರೆ, ಒಳಗೆ ಅಷ್ಟು ಕಿಚ್ಚಿರುತ್ತೆ ಅವರಿಗೆ, ಉದ್ಧಾರ ಆಗ್ಬಿಟ್ರಲ್ಲ ಇಷ್ಟರ ಮಟ್ಟಿಗೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವತ್ತೂ ಕುಟುಂಬದವ್ರ ಮುಂದೆ ಯಾವತ್ತೂ ಬೆಗ್ ಮಾಡಬೇಡಿ, ಕುಟುಂಬದವ್ರ ಮುಂದೆ ಯಾವತ್ತೂ ತಲೆ ಬಾಗಬೇಡಿ. ಇಷ್ಟು ಹೇಳ್ತೀನಿ ನಾನು ನಿಮ್ಮ ಹತ್ರ ಎಲ್ರಿಗೂ ಅಷ್ಟೇ.